ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾವು ಹಾಕೋ ಮೊದಲ ವಿಡಿಯೋ ನಿಮಗೆ ಬರ್ತೇವೆ. ಪ್ಲೀಸ್ ನಮ್ಮ ಚಾನಲ್ನ ಯೂಟ್ಯೂಬ್ ಚಾನಲ್ ನಾವೀಗ ನಮ್ಮ ನೋಡಿ, ನನ್ನ ಚಾನಲ್ ಇದೆ. ಫಂಕ್ಷನ್ ಇತ್ತು ಏನಂತೆ ಚಾನಲ್ ಹೆಸರು? ಹೋಳಿಗೆ ಊಟ ಇಟ್ಟಿದ್ರು ಸ್ಕೂಲಲ್ಲಿ. ಆ ಕಾರಣಕ್ಕೆ ಬಂದ್ವಿ. ಸ್ಕೂಲಿಗೆ ಏನೋ ಒಂದು ಸಂತೋಷ ಎಲ್ಲ ಪಾಲಕರನ್ನು ಊಟ ಕಳಿಸಿದ್ರು. ಹಾಗೂ ಆಮೇಲೆ ಇಲ್ಲಿ ಮಕ್ಕಳಿಗೆ ಆ್ಯಕ್ಟಿವಿಟಿ ಅದು ಇರ್ತಲ್ಲ, ಆ್ಯಕ್ಟಿವಿಟಿ ಮಾಡಿದ್ರು. ಎಕ್ಸಿಬಿಷನ್ ಮಾಡಬೇಕಂತಂದು ಮತ್ತು ನೋಡ್ರಿ ಎಷ್ಟು ಚೆನ್ನಾಗಿ ಆ್ಯಕ್ಟಿವಿಟಿ ಮಾಡಿದ್ದಾರೆ. ಒಂದೊಂದು ಸ್ಟ್ಯಾಂಡರ್ಡಿನ ಹುಡುಗರು ಒಂದೊಂದು ಥರ ಆ್ಯಕ್ಟಿವಿಟಿ ಮಾಡಿದ್ದಾರೆ. ಅಷ್ಟು ಮಸ್ತಾಗಿ ಆ್ಯಕ್ಟಿವಿಟಿ ಮಾಡಿ ಪಾಲಕರಿಗೆ ಅದ್ರ ಬಗ್ಗೆ ಹೇಳಕತ್ತಾರೆ. ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಅವ್ರಿಗೆ ಈ ಥರ ಒಂದೊಂದು ಮಕ್ಕಳು ಒಂದೊಂದು ಥರ ಅನಿತಾ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಆಮೇಲೆ ಚಂದ್ರಗಳನ್ನು ಹೋಗೋದಕ್ಕೆ ಆ ಥರನೂ ಆ್ಯಕ್ಟಿವಿಟಿ ಒಂದು ಮಕ್ಕಳು ಒಂದೊಂದು ಥರ ಆ್ಯಕ್ಟಿವಿಟಿ ಮಾಡೋದು. ಹಳ್ಳಿ ಚಟ್ನಿ ಒಂದು ಸೈಡ್, ಒಳ್ಳೆ ಒಂದು ಸೈಡ್, ಈ ಥರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಯಾರ. ಎಷ್ಟು ಚೆನ್ನಾಗಿ ಮಾಡ್ಯಾರ ಅಂದರೆ ಇದು ನೋಡೋಕೆ ಹೇಳ್ತಾರೆ ಸಾರಿದ್ರಿ. ಆಮೇಲೆ ಸ್ಕೂಲ್ನ ಅಷ್ಟು ಡೆಕೋರೇಷನ್ ಮಾಡಿದ್ರು ನೋಡ್ರಿ. ಇಲ್ಲಿ ಸಂಕ್ರಾಂತಿ ಹಬ್ಬ ಇಟ್ಕೊಂಡ್ರಿ, ಅದಕ್ಕೆ ಈ ಥರ ಎಲ್ಲ ಚಿಲ್ಡ್ರನ್ಸು ಟೀಚರ್ಸು ಸೇರಿ ಸ್ಕೂಲ್ನ ಒಂಥರ ಸಂಕ್ರಾಂತಿ ಹಬ್ಬ ಸರಿಗೆ ಥರ ಅಲಂಕಾರ ಮಾಡಿದ್ರು. ಇದು ನನ್ನ ಮಗಳು ಕ್ಲಾಸ್ ಇತ್ತು. ನಾವಿಲ್ಲೇ ಊಟಕ್ಕೆ ಬಂದಿವಿ. ಅದನ್ನೆಲ್ಲ ಮುಗಿಸ್ಕೊಂಡು ಹೋಳಿಗೆ ಊಟ, ಆಮೇಲೆ ಚಿತ್ರಾನ್ನ, ಅನ್ನ ಸಾಂಬಾರು, ಮುದ್ದೆ, ರಾಗಿ ಮುದ್ದೆ ಗೊತ್ತಲ್ಲ. ನಾವು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ರಾಗಿ ಮುದ್ದೆ ಮಾಡಲ್ಲ, ಕಡಿಮೆ ರೊಟ್ಟಿನೇ ಜಾಸ್ತಿ ಮಾಡೋದಿಲ್ಲ. ಮುದ್ದೆ ಅದು ಸಖತ್ತಾಗಿತ್ತು, ಮುದ್ದೆನೇ ತಿಂದೆ. ಅನ್ನ ಸಾಂಬಾರು ಲಾಸ್ಟಿಗೆ ತಿನ್ನೋಕ್ಕೆ ಆಗಲಿಲ್ಲ. ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಎಲ್ಲ ಪಾಲಕರು ಬಂದಿದ್ರು. ನೋಡಿರಿ, ಇಲ್ಲಿ ಬಿಸಿ ಬಿಸಿ ಮುದ್ದೆನೇ ಆವಾಗಲೇ ಮಾಡಿ ಅವಾಗಲೇ ತರಕಾರಿ ಮುದ್ದೆ ಮಾಡೋಕ್ಕಂತಂದು ಒಂದು 4-5 ಜನ ಇದ್ದಾರೆ. ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ. ನಮ್ಮ ಪ್ರೀತಮ್ ಬಗ್ಗೆ ಸ್ವಲ್ಪ ಕಾಣಿಸ್ತಿತ್ತು. ನಮಗೆ ಜಾಸ್ತಿ ತರಕಾರಿ ಎಲ್ಲವೇ ಹಿಂಗಾಗಿ ಒಂದು ಸ್ವಲ್ಪ ಮೇಡಮ್ಗೆ ಕಂಪ್ಲೇಂಟ್ ಮಾಡ್ಕೊಬೇಕು. ಆಮೇಲೆ ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅವ್ರದ್ದು. ನಾನು ಬಂದಿರಲಿಲ್ಲ, ನಮ್ಮ ಯಜಮಾನ್ರು ಹೋಗಿತ್ತು, ಅವರು ಬಂದಿದ್ದರು. ಇಲ್ಲೇ ನಮ್ಮ ಕ್ಲಾಸ್ ಟೀಚರ್ ಹತ್ರ ಬಂದು ಅವ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಿಸಿದ್ವಿ. ಅದ್ರದ್ದೇನು ಕಂಪ್ಲೇಂಟ್ ಇಟ್ಟಿಲ್ರಿ. ಅದನ್ನೆಲ್ಲ ಮುಗಿಸ್ಕೊಂಡು ಇದೆಲ್ಲ ಹೊರಗೆ ಬಂದ್ವಿ. ಇದು ನಮ್ಮ ಪ್ರೀತಮ್ ಅವ್ರ ಸ್ಕೂಲ್ ನೋಡ್ರಿ. ಇದು ಹೊರಗೆ, ಇದು ಹಿಂದ್ಗಡೆ ನಾವೇನು ಊಟ ಮಾಡಿದ್ವಲ್ಲ ಅದು ಹಿಂದ್ಗಡೆ. ಇಲ್ಲೆಲ್ಲ ವಾಹನಗಳು ಅವೆಲ್ಲ ನಿಂತವು. ಇವರು ಒಂದು ಸ್ವಲ್ಪ ಆಟ ಆಡ್ತೀನಿ ಅಂದರು. ಅವ್ರಿಗೆ ಆಟ ಆಡ್ಸಕ್ಕಂತಂದು ಈ ಕಡೆ ಬಂದ್ವಿ. ಎಲ್ಲರೂ ಮಕ್ಕಳು ಬಂದು ಇಲ್ಲೇ ಆಟ ಆಡ್ತಿದ್ರು. ನಾವು ಲೇಟ್ ಆಗುತ್ತೀವಿ, ಆಗಲೇ ಬರ್ರಿ ಅಂದರು. ಬರಲಿಲ್ಲ ಇವರು. ಇಲ್ಲೇ ಆಟ ಆಡಕತ್ರ ಮಕ್ಕಳ ಜೊತೆ ಸೇರಿ. ನಮ್ಮ ಪ್ರೀತಮ್ಮರ ಸ್ಕೂಲಿಗೆ CBSC ಒಂದಿಗೆ ಸಹಜತೆಗಳಿರೋದ್ರಿಂದ ಅದ್ರದ್ದು ಮಂಗಳ ಸಂಖ್ಯೆ ಪಡೆದ್ರಂತೆ. ಅದ್ರ ಖುಷಿಗೆ ಸ್ಕೂಲಲ್ಲಿರೋ ಎಲ್ಲ ಸದಸ್ಯರಿಗೂ ಕಮಿಟಿಗೂ ಖುಷಿಯಾಗಿರೋದ್ರಿಂದ ಪಾಲಕರಿಗೆ ಹೋಳಿಗೆ ಊಟ ಏರ್ಪಡಿಸಿದ್ರು. ಆ ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ರಿ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.